ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿಮಗೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನನ್ನ 5th ಮಂತ್ ನಾರ್ಮಲಿ ಸ್ಕ್ಯಾನ್ ಇದೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್. ಒಂದು ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಸ್ಕ್ಯಾನ್ ಆದ್ರೂ ಡಾಕ್ಟರು ಹೇಳಿರುವಂಥದ್ದು ಎಲ್ಲನೂ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಸ್ಕ್ಯಾನು. ಅದರಲ್ಲಿ 5ನೇ ತಿಂಗಳು ಸ್ಕ್ಯಾನ್ ಏನಿದೆ ಅದು ತುಂಬ ತುಂಬ ಇಂಪಾರ್ಟೆಂಟು. ಸೊ ಅದ್ರದ್ದು ಸ್ಕ್ಯಾನ್ ಇದೆ ನನಗಿವತ್ತು. ಅದರದ್ದು ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನೆಲ್ಲ ಆಯಿತು, ಏನು ಡಾಕ್ಟರ್ ಏನು ಹೇಳಿದ್ರು, ಸ್ಕ್ಯಾನ್ ಹೇಗಾಯಿತು, ಏನು ಆಯಿತಾ ಅಂತ ನಿಮ್ಮ ಹತ್ರ ಕಂಪ್ಲೀಟಾಗಿ ಶೇರ್ ಮಾಡ್ಕೋತೀನಿ. ಆ್ಯಂಡ್ ವಿ ಆರ್ ಸೂಪರ್ ಎಕ್ಸೈಟೆಡ್. ಏನಂದರೆ ನಾನು ಲಾಸ್ಟ್ ಇಯರು ಕೂಡ ನಮ್ಮ ತಕ್ಷವಿ ಇದರಲ್ಲಿ 5th ಮಂತ್ ನಂದು ನಾರ್ಮಲಿ ಸ್ಕ್ಯಾನ್ ಆದಮೇಲೆ ನಾನು ಅನೌನ್ಸ್ ಮಾಡಿದ್ದು. ಸೊ ಈ ಸರಿನೂ ಹಾಗೆ ಮಾಡೋಣ ಅಂತ. ಬಟ್ ಏನಾಗಿದೆ ಅಂದರೆ ಡಿಸೆಂಬರ್ ಮಂತಲ್ಲಿ ಬಂದಿದೆ ಅಲ್ವಾ, ಹಾಗಾಗಿ ನಾನೇನು ಅಂದ್ಕೊಂಡೆ ಜಾನ್ವರಿ 1ಗೆ ನ್ಯೂ ಇಯರ್ಗೆ ಅದೇ ಒಂದು ಕಾರಣಕ್ಕೆ ನಾನು ಒಂದು ಸ್ವಲ್ಪ ಡಿಲೇ ಮಾಡಿದೆ. ಅಂದರೆ 5th ಮಂತಿಗೆ ಅನೌನ್ಸ್ ಮಾಡೋದನ್ನ 6th ಮಂತಿಗೆ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅಂದರೆ ಒಂಚೂರು ಏನು ಕಾಂಪ್ಲಿಕೇಶನ್ಸ್ ಅದರಿಂದ ಹಂಗಾಯಿತು, ಹಂಗೇನಿಲ್ಲ. ನನಗೆ ಜಾನ್ವರಿ ಅಂದರೆ ನ್ಯೂ ಇಯರ್ಗೆ ಹೇಳ್ದಂಗೆ ಆಗತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಹಾಗೆ ಪ್ಲ್ಯಾನ್ ಮಾಡಿಕೊಂಡೆ. ಆ್ಯಂಡ್ ಫ್ಯೂ ಫೋಟೋಶೂಟ್ಸ್ ಎಲ್ಲ ನಾನೇ ಮಾಡಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಆಚೆ ಕಡೆ ಎಲ್ಲೂ ಮಾಡಿಸಲ್ಲ, ನನ್ನ ಫೋನೇ ಇಟ್ ಇಸ್ ಬೆಟರ್ ದ್ಯಾನ್ ಎನಿ ಅದರ್ ಕ್ಯಾಮ್ರಾ. ಸೊ ನನಗೆ ಅದಕ್ಕೆ ನನ್ನ ಫೋನಲ್ಲೇ ನಾನೇ ನನ್ನ ಐಡಿಯಾಲಜಿ ಹೇಗೆ ನನಗೆ ಸಡನ್ನಾಗಿ ತಲೆಗೆ ಬರುತ್ತೆ ಅವತ್ತೆಲ್ಲ ನಾನು ಶೂಟ್ ಮಾಡಿಸ್ಕೊಳ್ಬೋದು. ಆ ರೀತಿ ನನ್ನ ಫೋನಲ್ಲೇ ನಾನೇ ಕ್ಲಿಕ್ ಮಾಡ್ಕೊತೀನಿ ಫೋಟೋಸ್ಗಳು. ಆ್ಯಂಡ್ ನಾನು ಲಾಸ್ಟ್ ಟೈಮು ಅಷ್ಟೇ ತುಂಬ ಸಿಂಪಲಾಗಿ ಮಾಡಿಸಿದ್ದೆ ಮೆಟರ್ನಿಟಿ ಫೋಟೋಶೂಟ್ ಎಲ್ಲ. ನಾನು ಈ ಸರಿ ಮೇ ಬಿ ಅದನ್ನು ಮಾಡಿಸ್ತೀನಲ್ಲ, ನನಗೆ ಗೊತ್ತಿಲ್ಲ. ನೋಡಬೇಕು ಏನೇನಾಗತ್ತೆ ಏನು ಅಂತ ಕತೆ. ಬಟ್ ಲೇಟಾಗಿ ಹೇಳಬೇಕನ್ನೋದು ಏನಿರಲಿಲ್ಲ ನನಗೆ. 5th ಮಂತಲ್ಲೇ ನಾನು ಅನೌನ್ಸ್ ಮಾಡಬೇಕಂತಿತ್ತು. ಬಟ್ ಜಾನ್ 1 ನ್ಯೂ ಇಯರ್ ಬಂತಲ್ಲ ಅಂತ ಅಷ್ಟೇ ಹೇಳಿದ್ಲಿ. ಐ ಆಮ್ ಸೂಪರ್ ಹ್ಯಾಪಿ ದಟ್ ನನ್ನ 5th ಮಂತ್ ಸ್ಕ್ಯಾನ್ ಎಲ್ಲ ನಾರ್ಮಲ್ಲಾಗೆ ಬಂದಿದೆ. ಆ್ಯಂಡ್ ತುಂಬ ಖುಷಿ ಆಯಿತು. ಬೇಬಿ ಗ್ರೋತ್ ಆಗಲಿ, ನನಗೆ ಬೇಬಿ ಕಿಕ್ ಆಗಲಿ ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ಬೆಳಗಿನ ಜಾವ 9 o'clockಗೆ ನನಗಿದ್ದಿದ್ದು. ಹಾಗಾಗಿ ನನಗೆ ನಿದ್ದೆಯಿಂದ ಹಂಗೆ ಬಂದಿದ್ದೀನಿ ಸ್ಕ್ಯಾನಿಗೆ. ಯಾಕೆಂದರೆ ಲೇಟ್ ಆಗಿಬಿಟ್ರೆ ಮತ್ತೆ ಫೋನ್ ಮಾಡ್ತಾರೆ ಅಲ್ಲಿಂದ, ಆವಾಗಾದ್ರೂ ನಾನು ಎದ್ದೊಳ್ಳೇಬೇಕಲ್ವ. ಹಾಗಾಗಿ ಏನಾಯಿತು, ಹಾಗೆ ಎದ್ದು ಹಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಹಂಗೆ ಓಡಿ ಬಂದಿದ್ದೀನಿ ಸ್ಕ್ಯಾನಿಗೆ. ಸೊ ಹಾಗೆ ಫಸ್ಟು, ಯಾಕೆಂದರೆ ನಾವು ಬೆಳಗ್ಗೆನೇ ಬೇಗ ಬುಕ್ ಮಾಡಿಕೊಂಡ್ರೆ ನಮ್ಗೆ ಆಮೇಲೆ ಕನ್ಸಲ್ಟೇಷನ್ಗೆ ನಮ್ಮ ಡಾಕ್ಟರ್ ಕೂಡ ಸಿಗ್ತಾರೆ ನನಗೆ. ಅವರು ಆ ಹಾಸ್ಪಿಟಲಲ್ಲಿ 12ವರೆಗೂ ಅಷ್ಟೇ ಸಿಗೋದು ನಮಗೆ. ಹಾಗಾಗಿ ನಾನು ಬೇಗನೆ ಅಂದರೆ 9 o'clockಗೆ ಮುಗಿಸ್ಕೊಂಬಿಟ್ರೆ ಎಲ್ಲದೂ ನೆಕ್ಸ್ಟು ಇನ್ನೇನಿದ್ರು 11-11:30 ಹಂಗೆ ನನಗೆ ಇದಕ್ಕೆ ಹೋಗ್ಬಿಡ್ತೀನಿ ನಾನು, ಏನು ಹೇಳಿ ಕನ್ಸಲ್ಟೇಷನ್ಗೆ ಹೋಗ್ಬಿಡ್ತೀನಿ ನಮ್ಮ ಮ್ಯಾಮ್ ಹತ್ರ. ಹಾಗಾಗಿ ಬೇಗನೆ ಬಂದು ಬೇಗ ಎಲ್ಲ ಮುಗಿಸ್ಕೊಂಡು. ಬಟ್ ಅನಾಮಲಿ ಸ್ಕ್ಯಾನ್ ತುಂಬ ಡೀಟೇಲ್ಡ್ ಸ್ಕ್ಯಾನ್ ಆಗಿರೋದ್ರಿಂದ ತುಂಬ ಟೈಮ್ ತೊಗೋತಾರೆ. ಬೇಬಿ ಪೊಸಿಷನ್ನು ಎಲ್ಲ ಕರೆಕ್ಟಾಗಿರಬೇಕು. ಆ್ಯಂಡ್ ಎಲ್ಲನೂ ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ತಾರೆ ಇದರಲ್ಲಿ, ಈ ಅನಾಮಲಿ ಸ್ಕ್ಯಾನಲ್ಲಿ. ಒಂದೊಂದು ಪಾದ, ಒಂದು ಕಾಲು, ಒಂದು ಕೈ ಎಲ್ಲನೂ ಕೂಡ ಎಷ್ಟು ಮೆಷರ್ಮೆಂಟ್ ಇದೆ ಏನು ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ ಈ ಸ್ಕ್ಯಾನಲ್ಲಿ. ಸೊ ಈ ಒಂದು ಮೇಜರ್ ಸ್ಕ್ಯಾನ್ನ ಯಾರೂ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲವೇ ಇಲ್ಲ ಪ್ರೆಗ್ನೆನ್ಸಿಯಲ್ಲಿ. ಅಷ್ಟು ಇಂಪಾರ್ಟೆಂಟ್ ಸ್ಕ್ಯಾನ್ ಇದು. ಆ ಬ್ರೈನ್ ಎಷ್ಟಿದೆ, ಬ್ರೈನ್ ಒಳಗಡೆ ಹೆಂಗಿದೆ, ಏನು ಬಾಡಿ ಹೆಂಗಿದೆ, ಬಾಡಿ ಒಳಗಡೆ ಏನೇನು ಪಾರ್ಟ್ಗಳು ಎಷ್ಟೆಷ್ಟು ಗ್ರೋ ಆಗಿರಬೇಕು ಪ್ರತಿಯೊಂದು ಇರುತ್ತೆ. ಸೊ ಹಂಗಾಗಿ ಡೀಟೇಲ್ ಸ್ಕ್ಯಾನ್ ಆಗಿರೋದ್ರಿಂದ ಒಂಚೂರು ಟೈಮ್ ತೊಗೊತಾರೆ. ನನಗೂ ತುಂಬ ಟೈಮ್ ತೊಗೊಂಡ್ರು. ಲಾಸ್ಟ್ ಟೈಮ್ ನಮ್ಮ ತಕ್ಷವಿದ್ರಲ್ಲಂತೂ ನನಗೆ 2 ಸರಿ ಕಳಿಸಿದ್ರು, ಹೊರಗಡೆ ಕಳಿಸಿದ್ರು. ಓಡಾಡ್ಕೊಂಡು ಬನ್ನಿ ಅಂದರು, ಜ್ಯೂಸ್ ಕುಡ್ಕೊಂಬನ್ನಿ ಅಂದರು, ಸ್ವೀಟ್ ತಿನ್ಕೊಂಬನ್ನಿ ಅಂದರು, ಏನೇನೋ ಹೇಳಿದ್ರು. ಯಾಕೆಂದರೆ ನಮ್ಮ ತಕ್ಷವಿ ಯಾವತ್ತೂ ಅವಳು ಎಲ್ಲ ಸ್ಕ್ಯಾನಲ್ಲೂ ಫೇಸ್ ಹಿಂಗೆ ಕ್ಲೋಸ್ ಮಾಡಿಕೊಂಡೇ ಕುತ್ಕೊಂಡಿದ್ಲು. ತುಂಬ ಮೂಮೆಂಟ್ಸು ಎಕ್ಸ್ಟ್ರೀಮಾಗಿದ್ಲು ಅವಳದು ಮೂಮೆಂಟ್ಸು. ಬಟ್ ಈ ಬೇಬಿದು ಅಷ್ಟೊಂದೇನು ಮೂಮೆಂಟ್ಸ್ ಇರಲಿಲ್ಲ, ಬೇಗನೆ ಆಗೋಯ್ತು ಈ ಸ್ಕ್ಯಾನು ನನಗೆ. ಇವಾಗ ಫಸ್ಟ್ಗೆ ನನಗೆ ಇದು ವೈಟಲ್ಸ್ ಎಲ್ಲ ಚೆಕಪ್ ಮಾಡ್ತಿದ್ದಾರೆ. ಅದು ಚೆಕ್ ಮಾಡಿ BP ಮತ್ತು ವೆಯ್ಟೆಲ್ಲ ಎಷ್ಟು ಏನು ಅಂತ ನೋಡಿಕೊಂಡು ನೆಕ್ಸ್ಟು ಹೋಗೋದು ಇವಾಗ ಡಾಕ್ಟರ್ ಹತ್ರ. 50 kg ಆಗೋಗ್ಬಿಟ್ಟಿದ್ದೆ ನಾನು. ಆಲ್ಮೋಸ್ಟ್ 3 ಮಂತ್ಸಲ್ಲಿ ನಾನು 50 kg 56 ಇದ್ದವಳು 50 kg ಆಗೋಗ್ಬಿಟ್ಟಿದ್ದೆ. ಈಗ 5th ಮಂತಲ್ಲಿ 53 ಆಗಿದ್ದೀನಿ. ಸೊ ಸಿಕ್ಕಾಪಟ್ಟೆ ಒಂಥರ ಒಂದು ಡ್ರಾಸ್ಟಿಕ್ ಚೇಂಜಸ್ ಅಂತ ಹೇಳ್ತಾರಲ್ಲ ಆ ಥರ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಾಗಿತ್ತಂದರೆ 6 kg ಇನ್ಕ್ರೀಸ್ ಆಗಿದ್ದೆ. ಅದರಲ್ಲಿ 3.5 kg ತಕ್ಷವಿನೇ ಇದ್ಲು. 6 kg ಇನ್ಕ್ರೀಸ್ ಆದೆ, 6 kg ಮತ್ತೆ ಕಮ್ಮಿ ಆದೆ. ಅಲ್ಲಿಗೆ ಸರಿ ಹೋಗಿತ್ತು, ಏನು ಎಕ್ಸ್ಟ್ರಾ ಏನು ವೆಯ್ಟ್ ಗೇನ್ ಆಗಿರಲಿಲ್ಲ ನಾನು. ಬಟ್ ಇದರಲ್ಲಿ ಹೆಂಗೆ ಅಂದರೆ ಎಕ್ಸ್ಟ್ರೀಮಾಗೆ ವೆಯ್ಟ್ ಲಾಸ್ ಆದೆ ಫಸ್ಟ್ 3 ಮಂತ್ಸಲ್ಲೇ.
ಬಿಕಾಸ್ ವಾಮಿಟಿಂಗ್ ಜಾಸ್ತಿ ಇದ್ದಿದ್ದ ಕಾರಣ ಬಾಡಿ ತುಂಬ ಡಿಹೈಡ್ರೇಷನ್ ಆಯಿತು. ಮತ್ತು ತುಂಬ ಸಿಕ್ಕಾಪಟ್ಟೆ ಒಂಥರ ಪೇಷಂಟ್ ಆಗೋಗ್ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಆದರೂ ಅದು ಹೆಂಗೆ ತಡ್ಕೊಂಡು ಒಂದು 3 ಮಂತ್ಸು ನನಗೆ ನನ್ನನ್ನು ನಾನೇ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಇವತ್ತಿಗೂ. ಅಷ್ಟೊಂದು ನನಗೆ ಭಯ ಆಗುತ್ತೆ ಫಸ್ಟು 3 ಮಂತ್ಸ್ ನಾನು ನೆನೆಸ್ಕೊಂಬಿಟ್ರೆ. ಆವಾಗ ನಾನು ಆ ವೆಯ್ಟ್ ಲಾಸ್ ಆಗಿದ್ದು ನನಗೆ ಇನ್ನು 5th 6 ಮಂತ್ ಆದ್ರೂ ಕೂಡ ನನಗೆ ಆ ವೆಯ್ಟ್ನ ಮತ್ತೆ ನಾನು ರೀಗೇನ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ ನನ್ನ ಕೈಯಲ್ಲಿ ಆ ಲೆವೆಲ್ಗೆ. ಬಟ್ ಲಕ್ಕಿಲಿ ನಂಗೆ ಈ ಸಲ ಏನಂದರೆ ಎಲ್ಲ ಊಟನೂ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ತಕ್ಷವಿ ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬ ಮೇಜರ್ ಡಿಫ್ರೆನ್ಸ್ ಅಂದರೆ ಊಟ ನಾನು ನಾನ್ ವೆಜ್ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ. ನಾನ್ ವೆಜ್ ನಾನು ತಿಂದೇ ಇರಲಿಲ್ಲ. ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಮಂತಿಂದನೂ ನಾನ್ ವೆಜ್ ಓಕೆ ತಿಂತಾ ಇದ್ದೀನಿ. ವಾಮಿಟ್ ಆಯಿತು ಹೋಯ್ತು ಎಲ್ಲ ಓಕೆ, ಬಟ್ ಸ್ಟಿಲ್ ತಿಂತಿದ್ದೆ. ಸೇರ್ತಾ ಇಲ್ಲ ನನಗೆ, ಅದನ್ನು ನೋಡೋಕ್ಕೆ ಆಗ್ತಿಲ್ಲ ನನಗೆ ಅನ್ನೋ ಥರ ನನಗೇನೂ ಇರಲಿಲ್ಲ. ಹಾಗಾಗಿ ಆರಾಮ್ಸೆ ಇದ್ದೆ. ಅಷ್ಟರಲ್ಲಿ ಮ್ಯಾಮ್ ಹತ್ರ ಹೋಗೋದಕ್ಕಿಂತ ಮುಂಚೆ ಒಂದು ಸರಿ ತಿನ್ಕೊಂಬಿಡೋಣ, ಯಾಕಂದರೆ ಗ್ಯಾಸ್ಟ್ರಿಕ್ ಇರುತ್ತೆ, ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತೆ 5th ಮಂತಲ್ಲೆಲ್ಲ. ಚೆನ್ನಾಗಿ ತಿನ್ನಬೇಕು, ಬೆಳಗ್ಗೆ ಎಲ್ಲ ಗ್ಯಾಪ್ ಮಾಡ್ಕೊಳಂಗಿಲ್ಲ ಜಾಸ್ತಿ ಟೈಮು. ಇವಾಗ ಅದಕ್ಕೆ ಅಲ್ಲೇ ಸ್ಯಾಂಡ್ವಿಚ್ ತಂದುಕೊಟ್ರು ಸೋಮು. ಇದೆಲ್ಲ ನೋಡಿ ತುಂಬ ಡಯಟ್ ಇದರಲ್ಲೇ ಮಾಡಿರ್ತಾರೆ, ಬ್ರೌನ್ ಬ್ರೆಡ್ಡಲ್ಲಿ ಮಾಡಿರ್ತಾರೆ, ವಿತೌಟ್ ಶುಗರು, ಏನೂ ಇರಲ್ಲ. ಕಂಪ್ಲೀಟ್ಲಿ ಪ್ರೆಗ್ನೆನ್ಸಿ ವುಮೆನ್ಗೆ ಹೇಗೆ ಕೊಡಬೇಕು ಆ ರೀತಿಯೇ ಕೊಡ್ತಾರೆ. ಆಮೇಲೆ ಅಲ್ಲಿಂದ ತಿನ್ಕೊಂಡು ನಂಗೆ ಒಂದು ಇಂಜೆಕ್ಷನ್ ಇತ್ತು 5th ಮಂತಲ್ಲಿ, ಅದು ಫ್ಲೂ ಇಂಜೆಕ್ಷನ್ನು. ಹಾಗಾಗಿ ಅಲ್ಲಿಗೆ ಮತ್ತೆ ಅದನ್ನು ಹಾಕ್ಸ್ಕೊಂಡು ಕೈ ಇಷ್ಟು ದಪ್ಪ ಊದ್ಕೊಂತು ಅವತ್ತು ನೈಟೆಲ್ಲ 1-2-3 ಡೇಸ್ವರೆಗೂ ಪೇಯ್ನ್ ಸಿಕ್ಕಾಪಟ್ಟೆ ಇತ್ತು. ಅದನ್ನು ಮುಗಿಸ್ಕೊಂಡು ಮನೆ ಹತ್ರ ಹೋದ್ವಿ ಚಾಕ್ಲೇಟ್ ತಿನ್ಕೊಂಡು. 7 ಮಂತ್ ಒಂದು ಸ್ಕ್ಯಾನ್ ಇದೆ, 30th ಬಂದು ತೋರ್ಸಕ್ಕೆ ಹೇಳಿದ್ದಾರಲ್ಲ, 1 ಮಂತ್ ಎಂಡಿಗೆ ಒಂದು ತಗೋ ಚಾಕ್ಲೇಟ್ ಒಂದ್ಸಲಿ ಜನರಲ್ ಕನ್ಸಲ್ಟೇಷನ್. ಅಪ್ಪ ಹೊಟ್ಟೆ ಹಸ್ದಣ್ಣಾಗೋಗಿತ್ತು ನನಗೆ, ಸಾಲಿಲ್ಲ ಅದನ್ನು ಕೂಡ. ಮನೆಗೆ ಹೋಗ್ತೀನಲ್ಲ ಅಥವಾ ಮನೆಗೆ ಹೋಗ್ತೀನಣ್ಣ, ಬಾ ರೊಟ್ಟಿ ಮಾಡಿದೆ ಅಮ್ಮ. ಬಟ್ ಆ ಟೈಮಲ್ಲಿ ಖಾಲಿ ಬಿಟ್ಬಿಟ್ರೆ ಗ್ಯಾಸ್ಟ್ರಿಕ್ ಫಾರ್ಮ್ ಆಗಿಬಿಡುತ್ತೆ, ಅದಕ್ಕೆ ತಿನ್ಕೊಂಬಿಟ್ಟೆ. ಯಾಕೆ ಬೇಕಪ್ಪ. ಆಮೇಲೆ ಮೊನ್ನೆ ನೋಡಿ 11:30 ಎಷ್ಟೊಕ್ಕೋ ತಿಂದಿದ್ದು, ನಂಗೆ ಹಂಗೆ ಗ್ಯಾಸ್ಟ್ರಿಕ್ಕೇ ಆಗಿಬಿಡ್ತು. ಬಿಗ್ಗೆಸ್ಟ್ ಫಿಯರ್ ಸ್ಕ್ಯಾನ್ ಅಂತಲೇ ಹೇಳ್ಬೋದು ಇದು, 5ನೇ ತಿಂಗಳು ಸ್ಕ್ಯಾನು ಅಲ್ವಾ ಸೋಮು? ಒಂದು ಸ್ವಲ್ಪ ಭಯನೇ ಇದು, ಯಾಕೆಂದರೆ ಈ ಮೂಮೆಂಟಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಅನಾಮಲಿ ಸ್ಕ್ಯಾನಲ್ಲಿ. ನಿಮಗೆ NT ಸ್ಕ್ಯಾನು ಏನು ಅನಿಸಲ್ಲ, NT ಸ್ಕ್ಯಾನ್ ಬಿಕಾಸ್ ಅದೆಲ್ಲ ತುಂಬ ನಾರ್ಮಲಾಗಿ ಮಾಡ್ತಾರೆ ಓಕೆ, ಬಟ್ ಇದನ್ನು ತುಂಬ ಡೀಟೇಲಾಗಿ ಮಾಡ್ತಾರೆ. ಏನೋ ಒಂಚೂರು ಏನಾದ್ರು ಆದ್ರೂ ಅದಕ್ಕೆ ಮತ್ತೆ ಮೆಡಿಕೇಷನ್ನು, ಅದಕ್ಕೆ ಮತ್ತೆ ಅದು ಇನ್ನೇನೇನೇನೇನೂ ಇರುತ್ತೆ. ಹನುಮಾನ್ ಜಯಂತಿ ದಿವಸ ಒಂದೊಳ್ಳೆ ನ್ಯೂಸು, ಎಲ್ಲ ಡಾಕ್ಟ್ರ್ ಚೆನ್ನಾಗಿದೆ, ಇನ್ನೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿರಿ, ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಿ, ಅದಾದಮೇಲೆ ವಾಕಿಂಗ್ ಮಾಡಿ, ಚೆನ್ನಾಗೆ ಆ್ಯಕ್ಟಿವಿಟೀಸ್ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಂಡು. ಸಂಜೆ ಬೆಣ್ಣೆ ಅಲಂಕಾರ ಹೇಳಿದ್ದೀವಿ, ನಮ್ಮ ಪಾಪು ಬರ್ತಡೇ ಪ್ರಯುಕ್ತ ಬೆಣ್ಣೆ ಅಲಂಕಾರ ಮಾಡಿಸ್ತಾ ಇದ್ದೀವಿ ಟೆಂಪಲಲ್ಲಿ, ಹನುಮಾನ್ ಟೆಂಪಲಲ್ಲಿ. ಸೊ ಬರ್ಡೇ ನಿನ್ನೆ ಅಂದರೆ ಸಂಡೇ ಸೆಲೆಬ್ರೇಟ್ ಮಾಡಿದ್ದೀವಿ 30th ನವೆಂಬರು. ಇವತ್ತು ನಂದು ಸ್ಕ್ಯಾನ್ ಇತ್ತಲ್ವಾ, 2ಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಗ್ರ್ಯಾಂಡ್ ಪೂಜೆ ಇಟ್ಕೊಂಡಿದ್ದೀವಿ ಹನುಮಾನ್ ಟೆಂಪಲಲ್ಲಿ. ಸೊ ವಿ ಆರ್ ಹ್ಯಾಪಿ. ಇವತ್ತು ಒಂದು ಸ್ಕ್ಯಾನ್ ಆಯಿತು. ಇನ್ನೇನಿದ್ರು ನೆಕ್ಸ್ಟ್ ಬರೋದೇ ಗ್ರೋತ್ ಸ್ಕ್ಯಾನಿಗೆ, 7 ಮಂತ್ ಸ್ಕ್ಯಾನಿಗೆ ನಾನು ಬರೋದು ನೆಕ್ಸ್ಟ್ ಈ ಹಾಸ್ಪಿಟಲ್ಗೆ. ಬಟ್ ಈ ಮಂತ್ ಎಂಡಿಂಗ್, ಡಿಸೆಂಬರಿಗೆ ಎಂಡಿಂಗ್, ಈ ಮಂತ್ ಎಂಡಿಂಗ್ ಬರುತ್ತೆ. ಬಟ್ ಸ್ಕ್ಯಾನ್ ಅಲ್ಲ ಇದಷ್ಟೇ, ಚೆಕಪ್. ಸ್ಕ್ಯಾನ್ ನೆಕ್ಸ್ಟು ನನಗಿನ್ನೂ ಇನ್ನೂ ಲೇಟು. ಬಟ್ ಟೈಮ್ ಎಷ್ಟು ಬೇಗ ಹೋಗ್ತಾ ಇದೆ ಅಂದರೆ ಯಪ್ಪ, ಈ ವರ್ಷ ಹೆಂಗೋಯ್ತಂದ್ರೆ ಗೊತ್ತಾಗಿಲ್ಲ ಈ ವರ್ಷ. ಹಂಗೂ ಹಿಂಗೂ ಆಡ್ಕೊಂಡು ಏನೇನೋ ಮಾಡಿಕೊಂಡು ಮುಂದಕ್ಕೆ ಹೋಗೇ ಬಿಡ್ತು. ಈ 5 ಮಂತ್ಸು ಅಷ್ಟೇ. ನನಗೆ ಫಸ್ಟ್ 3 ಮಂತ್ಸ್ ತುಂಬ ಒಂಥರ ಎಂತ ಅಂತಾರೆ ಅದಕ್ಕೆ, ರೋಲರ್ ಕೋಸ್ಟರ್ ನಂಗದು ಆ ವರ್ಡ ತಿರ್ಗ್ಸಕ್ಕೆ ಬರಲ್ಲ ನಾಲ್ಗೆ. ರೋಲರ್ ಕೋಸ್ಟರ್ ಅಂತ, ರೋಲರ್ ಕೋಸ್ಟರ್ ಥರ ಇತ್ತು.
ಸೋಲಾರ್ ಗೊತ್ತಲ್ಲ? ಗೊತ್ತು. ಫಸ್ಟು 3 ಮಂತ್ಸು ಇಟ್ ವಾಸ್ ವೆರಿ 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 ಬ್ಯಾಡ್ ನನ್ನ ಈ ಪ್ರೆಗ್ನೆನ್ಸಿಯಲ್ಲಿ. ಹೇಳ್ಕೊಳಕ್ಕೆ ಯಾವುದು ಅಂತ ಒಳ್ಳೆ ವಿಷಯ ಏನೂ ಇರಲಿಲ್ಲ ಫಸ್ಟ್ 3 ಮಂತ್ಸಲ್ಲಿ. ಸೊ ಈಗ ಐ ಆಮ್ ಫೈನ್. ಬಟ್ ಇನ್ನು ಊಟ ಎಲ್ಲ ಇನ್ನು ನಾರ್ಮಲಾಗಿ ನಾನೇನು ಊಟ ಮಾಡ್ತಾ ಇಲ್ಲ. ಬಟ್ ಅದೇ ಹೇಳಿದ್ರಲ್ಲ, ಇನ್ನ ಕಾನ್ಸ್ಟಿಪೇಷನ್ ಅದು ಬೇರೆ. ಇವಾಗ ಐರನ್ ಕ್ಯಾಲ್ಶಿಯಮ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಬಟ್ ನಾನು ಭಾರಿ ಕಿಲಾಡಿ ಏನು ಮಾಡಿದ್ದೀನಿ ಗೊತ್ತಾ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಬರ್ಕೊಟ್ಟಿದ್ರಲ್ಲ ಒಂದು ಟಾನಿಕ್ಕು, ನಂಗೆ 2-3 ರೆಕಮೆಂಡ್ ಮಾಡಿದ್ರು, ಯಾವುದು ವರ್ಕ್ ಆಗಿರಲಿಲ್ಲ. ಲಾಸ್ಟಲ್ಲಿ ಒಂದು ಕೊಟ್ಟರು, ಅದು ಸಕ್ಕತ್ತಾಗಿ ವರ್ಕ್ ಆಯಿತು. ಅದನ್ನು ಫೋಟೋ ಹೊಡೆದು ಇಟ್ಕೊಂಡ್ಬಿಟ್ಟೆ. ಯಾವ್ದು ಹೇಳು? ವಾಂತಿ ಕಮ್ಮಿ ಕಾನ್ಸ್ಟಿಪೇಷನ್ಗೆ. ಅದನ್ನ ನನ್ನ ಸಬ್ಸ್ಕ್ರೈಬರ್ಸ್ಗೂ ಸುಮಾರು ಜನ ಕಳಿಸಿದ್ದೀನಿ ನಾನು ಅದನ್ನು. ಅದು ಈ ಟೈಮಲ್ಲಿ ಎಲ್ಲನೂ ವರ್ಕ್ ಆಗಲ್ಲ. ಅಂದರೆ ಕಾನ್ಸ್ಟಿಪೇಷನ್ ಅಂದರೆ ಎಲ್ಲ ಮೆಡಿಕೇಷನ್ಸು ವರ್ಕ್ ಆಗಲ್ಲ. ಅದಕ್ಕೆ ಕೆಲವೊಂದು ಮಾತ್ರ ಕೆಲವೊಬ್ರು ಬಾಡಿಗೆ ವರ್ಕ್ ಆಗೋದು. ಸೊ ನನಗೆ ಅದು ಅಲ್ಟಿಮೇಟ್ಲಿ ಸಖತ್ತಾಗಿ ವರ್ಕ್ ಆಗಿತ್ತು, ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಇನ್ನೊಂದು ಏನಂದರೆ ಚೆನ್ನಾಗಿ ಬಾಳೆಹಣ್ಣು ತಿನ್ನಬೇಕು. ಅದಾದಮೇಲೆ ನೀರು ಕುಡಿಬೇಕು ಚೆನ್ನಾಗೆ. ಅದೆಲ್ಲ ಆದರೆ ಏನೂ ಆಗಲ್ಲ. ಅಪ್ಪ ಅಂದರೆ ಇವಾಗ ಕಾನ್ಸ್ಟಿಪೇಷನ್ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಅಟ್ಲೀಸ್ಟ್ ಅದಾದರೂ ಹುಡುಗರಿಗೆ ಬರಂಗಿರ್ಬೇಕಿತ್ತು. 5 ತಿಂಗಳು ನಮಗೆ ಮಾತ್ರೆ ಕೊಟ್ಟರೆ ಆ ಹಾರ್ಮೋನ್ಸ್ ನಿಮಗೆ ಬರಂಗಿರ್ಬೇಕಿತ್ತು, ಚೆನ್ನಾಗಿರೋದು. ಕಾನ್ಸ್ಟಿಪೇಷನ್ ಯಾವತ್ತಾರು ಫೇಸ್ ಮಾಡಿದ್ಯಾ? ಹೆಂಗಿರುತ್ತೆ ಅಂತ. ಒಳ್ಳೆ ಕತೆ ಅದು ಯಪ್ಪ. ಸೊ ಮನೆಗೆ ಹೋಗೋಣ ಬನ್ನಿ, ನೆಕ್ಸ್ಟಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಇವಾಗ ಆರಾಮಾಗಿ ಸುಮ್ಮನೆ ಚಿಲ್ ಮಾಡ್ತಾ ಇದ್ದೀನಿ ನೋಡಿ ಪಾಪುನ. ನನಗೇನಂದರೆ ನನ್ನ ಬೆಡ್ ಮೇಲೆ ನನ್ನ ರೂಮ್ ಅಂದರೆ ನನಗೆ ತುಂಬ ಇಷ್ಟ. ಐ ಸ್ಪೆಂಡ್ ಮೋರ್ ಕ್ವಾಲಿಟಿ ಟೈಮ್ ಇನ್ ಮೈ ರೂಮ್. ಆ್ಯಕ್ಚುಲಿ ತುಂಬ ಇಷ್ಟ ನನಗೆ ನನ್ನ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅಂದರೆ ಇವಾಗ ಅರೌಂಡ್ 7:30 ಆಗಿದೆ ನೈಟು. ಈಗ ಊಟಕ್ಕೆ ಹೋಗಬೇಕು, ಇನ್ನೂ ಹೋಗಿಲ್ಲ ಊಟಕ್ಕೆ. ಅಂದರೆ ಪದೇ ತಿಂತಾ ಇರ್ತೀನಿ. ನನಗೇನು ಇದು ಸ್ಪೆಸಿಫಿಕ್ ಟೈಮ್ ಅಂತ ಇಲ್ಲ, ಇದೇ ಟೈಮಿಗೆ ತಿನ್ನಬೇಕು ಹಂಗೆ ಹಿಂಗೆ ಏನಿಲ್ಲ. ನನಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ಅವಾಗವಾಗ ಹಣ್ಣು, ಅದಾದಮೇಲೆ ಏನಿರುತ್ತೋ ಅದು ಊಟ ಮಾಡಲ್ಲ. ಹಣ್ಣು ಮತ್ತು ಅದು ಒಂದು ದಿನಕ್ಕೆ ಒಂದು 3-4 ಥರದ ಫ್ರೂಟ್ಸ್ ಆ ಥರದ್ದು ಹಾಗೆ ತಿನ್ಕೋತಾ ಇರ್ತೀನಿ ಹೋಗ್ತಾ ಬರ್ತಾ. ತುಂಬ ಹಸಿವಾಯಿತು ಅಂದರೆ ಮಾತ್ರ ಊಟ ಮಾಡ್ತೀನಿ. ಮತ್ತು ನನ್ನ ಸ್ಕ್ಯಾನ್ ಡೀಟೇಲ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ನಾರ್ಮಲಿ ಸ್ಕ್ಯಾನ್ ಅದನ್ನು ಹೇಗೆ ನೋಡ್ತೀರಾ ಏನಂತ ಹೇಳಿಬಿಟ್ಟು. ಆನೆಸ್ಟ್ಲಿ ನಾನು ಏನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ. ಬಟ್ ಅವ್ರು ಹೇಳೋ ಪ್ರಕಾರ, ನಮ್ಮ ಡಾಕ್ಟರ್ ಹೇಳಿದ ಪ್ರಕಾರ ಎಲ್ಲನೂ ಚೆನ್ನಾಗಿದೆ, ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಇಲ್ಲ ಅಂತ ಇಷ್ಟೇ ಹೇಳಿದ್ದು. ಏನಾದ್ರು ಕಾಂಪ್ಲಿಕೇಶನ್ ಇದ್ದರೆ ಮಾತ್ರ ನಿಮ್ಮನ್ನು ತುಂಬ ಹೊತ್ತು ಕೂರಿಸ್ಕೋತಾರೆ. ದಟ್ ಈಸ್ ಬೇಸಿಕ್ ಅಲ್ವಾ. ನಿಮ್ಗೇನಾದರೂ ಅದು ಆ ರಿಪೋರ್ಟ್ಸಲ್ಲಿ ಏನಾದರೂ ಅವ್ರಿಗೆ ಕಂಡು ಬಂದರೆ ಮಾತ್ರ ತುಂಬ ಹೊತ್ತು ಕೂರಿಸ್ಕೋತಾರೆ. ನಾರ್ಮಲ್ ಆಗಿದ್ದರೆ ಏನೂ ಇಲ್ಲ, ಎಲ್ಲ ನಾರ್ಮಲ್ ಇದೆ, ಆರಾಮಾಗಿರಿ ಅಷ್ಟೇ ಅವ್ರು ಹೇಳೋದು. ಜಾಸ್ತಿ ಅಷ್ಟೊಂದು ತಲೆ ಕೆಡ್ಸ್ಕೊಂಬಿಡಿ ರಿಪೋರ್ಟ್ಸಲ್ಲೆಲ್ಲ. ಆಮೇಲೆ ಪ್ಲೆಸೆಂಟ ಯಾವುದು ಏನು ಅಂತೆಲ್ಲ ಕೇಳ್ತಾ ಇರ್ತೀರಾ. ಇದೇನಂತ ಹೇಳಿದ್ರೆ, ಪ್ಲೆಸೆಂಟ ತಿಳ್ಕೊಂಡು ನಿಮ್ಗೆ ಏನದ್ರಿಂದ ಏನು ಗೊತ್ತಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ತುಂಬ ಜನ ನಿಮ್ಮ ಪ್ಲೆಸೆಂಟ ಯಾವುದು ಅಂತ ಕೇಳ್ತಾ ಇರ್ತೀರಾ. ಸೊ ಅದನ್ನು ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಿಮಗೆ. ಲಾಸ್ಟ್ ಗ್ರೋತ್ ಸ್ಕ್ಯಾನ್ ಆಗುತ್ತಲ್ಲ ಅವಾಗ ಹೇಳ್ತೀನಿ ನಾನು ನಿಮ್ಗೆ ಅದನ್ನು. ಇವತ್ತು ನನಗೆ ಯಾಕೋ ಕಬ್ಬು ತಿನ್ನಬೇಕು ಅಂತ ಫೀಲ್ ಆಗ್ತಾಯಿತ್ತು ಸಿಕ್ಕಾಬಟ್ಟೆ. ಸೊ ಕಬ್ಬು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ಒಂದು 25 ರೂಪಾಯಿ ತೊಗೋತಾರೆ ಇದಕ್ಕಷ್ಟೇ. ಒಂದು 5-6 ಪೀಸ್ ಇರುತ್ತೆ. ಸ್ಕ್ಯಾನಿಂಗ್ ಬಗ್ಗೆ ನಿಮಗೇನೋ ಡೀಟೇಲಾಗಿ ಇನ್ನೊಂದು ಸ್ವಲ್ಪ ಏನಾದರೂ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ. ನಾನು ನಿಮಗೆ ಅದ್ರ ಡೀಟೇಲ್ ವಿಡಿಯೋನ ಮಾಡ್ತೀನಿ. ನಾರ್ಮಲಿ ಸ್ಕ್ಯಾನು ಹೇಗೆ ನಡೆಯುತ್ತೆ ಏನು ಅಂತ ಹೇಳಿಬಿಟ್ಟು. ಇವತ್ತಿಗೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ಪ್ರೆಗ್ನೆನ್ಸಿ ಸೀರೀಸ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗಿರುತ್ತೆ, ಆಲ್ಸೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಆ್ಯಂಡ್ ಟೇಕ್ ಕೇರ್.